ನೋಡಿ ಇದೇ ದೇವಸ್ಥಾನ ನಿಮ್ಮ ಮಹೇಶ್ವರಿ ಸಿಟಿ. ನಾನಿವತ್ತು ಪಿರಿಯಾಪಟ್ಟಣದ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ನೋಡಿ ಕ್ಯೂ ಇವತ್ತು ಮಂಗಳವಾರ ಜಾಸ್ತಿನೇ ಇದ್ದಾರೆ. ಇದೇ ಮೊದಲನೇ ಸಲ ನಾನಿವತ್ತು ಪಿರಿಯಾಪಟ್ಟಣದ ದೇವಸ್ಥಾನಕ್ಕೆ ಬಂದಿರೋದು. ಮಸಾಣಿಕಮ್ಮನ ದೇವಸ್ಥಾನ. ಇಲ್ಲಿ ಒಳಗಡೆ ಹಿಂಗಿದೆ ಏನು ಎತ್ತ ಅಂತ ನೋಡ್ಕೊಂಡು ಹೋಗೋಣ. ಇನ್ನೊಂದ್ಸತಿ ಬರೋ ಹೊತ್ತಿಗೆ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಕ್ಯೂ ಇಲ್ಲಿ ತನಕ ಐತಿ. ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಹೋಗೋದು. ನೋಡಿ ಇದೇ ಜನ ಫುಲ್ ರಶ್ ಇದ್ದಾರೆ. ಒಂದಪ್ಪ ಸೈಡ್ ಕೊಡಿ ಆದ್ರೆ ಬೇಡ್ಬೇಕಾ ಬನ್ನಿ ಮುಂದೆ ಬನ್ನಿ. ಎಲ್ಲ ಕಡೆ ಕಾಲ ಸೂಪರಾಗಿತ್ತು. ಹೌದಾ ಇಲ್ವಾ? ಇಲ್ಲಿ ಕೋಳಿ ಕಿಳಿ ಎಲ್ಲನೂ ಕುಯ್ತಾರೆ ಹರಿಸ್ಕೊಂಡು. ಗುರುವಾರದ ಹೊತ್ತು ಜಾಸ್ತಿ ಜನ. ಇಲ್ಲೇ ಹಣ್ಣು ಹೂವು ಎಲ್ಲ ಸಿಕ್ಕುತ್ತೆ ದೇವಸ್ಥಾನದ ಹತ್ರನೇ. ಬಸ್ ಸ್ಟ್ಯಾಂಡಿಂದ ಇಳಿದು ಸ್ವಲ್ಪ ದೂರ ನಡ್ಕೊಂಡು ಬರಬೇಕು. ದೂರ ನಡ್ಕೊಂಡು ಬಂದರೆ ಇದು ಸಿಗುತ್ತೆ ದೇವಸ್ಥಾನ. ದೇವತೆಗಳ ನಗರ ಪಿರಿಯಾಪಟ್ಟಣ. ಇವಾಗ ನಿಮಗೆ ಏನು ಮಸಾಣಿಕಮ್ಮನ ದೇವಸ್ಥಾನ ನೋಡುತ್ತೆ ಹೊರಗೋದು ನಿಜವಾಗ್ಲೂ ತುಂಬ ಶಕ್ತಿವಾದದ್ದು. ಇಲ್ಲಿ ಹರಿಸ್ಕೊಂಡ್ರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಸಾಕ್ಷಿಯಾಗಿ ಬಂದು ಪೂಜೆ ಮಾಡಿಸ್ಕೊಂಡು ಯಾರು ಹರಕೆ ಸಲ್ಲಿಸ್ತಿದ್ದಾರೋ ಅದೇ ಸಾಕ್ಷಿ. ಹಾಗಾಗಿ ನೀವು ಕೂಡ ಒಂದು ಸಲ ಪಿರಿಯಾಪಟ್ಟಣದಮ್ಮ ಅಂತಲೂ ಅಂತಾರೆ, ಮಸಾಣಿಕಮ್ಮ ಅಂತಲೂ ಅಂತಾರೆ, ಈ ದೇವಸ್ಥಾನಕ್ಕೆ ಬಂದು ಹತ್ಕೊಂಡು ಹೋಗಿ. ಗುರುವಾರದ ಹೊತ್ತು ಇಲ್ಲಿ ವರ ತೆಗಿತಾರೆ. ಹಾಗೆ ಆದರೆ ಗುರುವಾರದ ಹೊತ್ತು ಬನ್ನಿ, ತುಂಬ ಒಳ್ಳೆಯದು. ಈ ವಾರ ಬರ್ತೀವಿ ಅಂತ ಹತ್ಕೊಂಡು ನೀವೇನಾದರೂ ಬೇಡ್ಕೊಂಡ್ರೆ ಖಂಡಿತವಾಗೂ ಈಡೇರುತ್ತೆ ಒಂದು ನಂಬಿಕೆ. ಹಾಗಾಗಿ ನಮ್ಮಮ್ಮ ಜಾಸ್ತಿ ಇಲ್ಲಿಗೆ ಬರ್ತಾ ಇರ್ತಾರೆ. ನಾನು ಇದೇ ಮೊದಲು ಬಂದಿದ್ದು. ನೀವು ಕೂಡ ಬನ್ನಿ. ಅಮ್ಮನ ಶಕ್ತಿ ಎಷ್ಟಿದೆ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಿ ನೋಡಿ. ಇಷ್ಟು ಹೇಳ್ತಾ ನಾನು ಇವಾಗ ಹೀಗೆ ಮುಗಿಸ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋದರೆ ಅಲ್ಲಿ ಸೌಂಡ್ ಕೇಳಿಸಲ್ಲ. ಸೊ ಹಾಗಾಗಿ ನಿಮಗೆ ನನ್ನ ಈ ದೇವಸ್ಥಾನದ ಬ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ಏನನ್ನಿಸ್ತು ಅಮ್ಮನ ದರ್ಶನ ಮಾಡಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ. ಬಾಯ್.